ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಗೆಲುವಿನ ಹಾದಿಯಲ್ಲಿ ಬರುವಂತಹ ಅಡೆತಡೆಗಳು ನಿಮ್ಮನ್ನ ನಿಲ್ಲಿಸಲು ಬರುವುದಿಲ್ಲ. ಬದಲಾಗಿ ನಿಮ್ಮಲ್ಲಿ ಅಡಗಿರುವಂತಹ ಅದ್ಭುತವಾದಂತಹ ತಾಳ್ಮೆ ಮತ್ತು ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ನೀವು ಹುಟ್ಟುತ್ತಲೇ ಅಪ್ರತಿಮ ಧೈರ್ಯಶಾಲಿಗಳು. ಯಾವುದೇ ಹೊಸ ಪರಿಸ್ಥಿತಿಗೆ ಬೇಗನೆ ಹೊಂದಿಕೊಂಡು ಮುನ್ನಡೆಯುವಂತಹ ಅದ್ಭುತ ಗುಣ ನಿಮ್ಮಲ್ಲಿರುವಂತದ್ದು. ಇಂದಿನ ದಿನದ ಸವಾಲುಗಳನ್ನ ನಿಮ್ಮ ಬೆಳವಣಿಗೆಯ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ಮೇಲೆ ನಿಮಗಿರುವಂತಹ ನಂಬಿಕೆಯೇ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುವಂತದ್ದು. ಇಂದು ಆರ್ಥಿಕವಾಗಿ ಅನುಕೂಲಕರವಾದಂತಹ ದಿನ. ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದಂತಹ ಹಣಕಾಸಿನ ವ್ಯವಹಾರಗಳು ಪುನಃ ಆರಂಭವಾಗಲಿವೆ. ಹಳೆಯ ಬಾಕಿ ಹಣ ಕೈ ಸೇರುವುದರಿಂದ ಆರ್ಥಿಕ ನೆಮ್ಮದಿಯೂ ಕೂಡ ಸಿಗುವಂತದ್ದು. ಗುರುವಾರವಾಗಿರುವುದರಿಂದ ಶುಭ ಕಾರ್ಯಗಳಿಗಾಗಿ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಸಣ್ಣ ಮಟ್ಟದ ಧನ ಸಹಾಯ ಮಾಡುವಂತಹ ಯೋಗವಿದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯದ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಮಹತ್ವದ ಚರ್ಚೆಗಳು ಕೂಡ ನಡೆಯುವಂತದ್ದು ಮತ್ತು ಅವರ ಸಕಾಲಿಕ ಸಲಹೆಯು ನಿಮಗೆ ವರದಾನವಾಗಲಿದೆ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಭಾವನೆಗಳಿಗೆ ಗೌರವ ನೀಡುವ ಸಕಾರಾತ್ಮಕ ದಿನವಾಗಿದ್ದು ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂತದ್ದು. ಕಠಿಣ ಸವಾಲುಗಳನ್ನ ಎದುರಿಸಬೇಕಾಗಿ ಬಂದರೂ ನಿಮ್ಮ ಅದ್ಭುತ ಕಾರ್ಯಕ್ಷಮತೆಯಿಂದ ಎಲ್ಲವನ್ನ ಕೂಡ ನಿಭಾಯಿಸಿ ಮೇಲಾಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುವಿರಿ. ವ್ಯಾಪಾರಸ್ಥರಿಗೆ ಜಂಟಿ ವ್ಯವಹಾರಗಳಲ್ಲಿ ಲಾಭದಾಯಕ ಒಪ್ಪಂದಗಳು ಸಿಗುವಂತಹ ದಿನ. ಹೊಸ ಗ್ರಾಹಕರನ್ನ ಸೆಳೆಯಲು ನೀವು ಮಾಡುವಂತಹ ತಂತ್ರಗಳು ಯಶಸ್ವಿಯಾಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ದೈಹಿಕ ಶಕ್ತಿ ಚೆನ್ನಾಗಿರುತ್ತದೆ. ಆದಾಗ್ಯೂ ಮಧ್ಯಾಹ್ನದ ವೇಳೆಗೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಣ್ಣ ಮಟ್ಟದ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ನಿಯಮಿತವಾಗಿ ವಿಶ್ರಾಂತಿಯನ್ನ ಪಡೆಯಬೇಕಾಗುತ್ತೆ. ಇಂದು ವಿಷ್ಣು ಸಹಸ್ರನಾಮವನ್ನ ಪಠಿಸುವುದು ಅಥವಾ ಆಲಿಸುವುದರಿಂದ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕತೆ ಹೆಚ್ಚಾಗುವಂತದ್ದು. ಇಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಹಳದಿ ಹೂಗಳನ್ನ ಅರ್ಪಿಸಿ ಹಳದಿ ಶ್ರೀಗಂಧದ ತಿಲಕವನ್ನ ಧರಿಸುವುದು ನಿಮ್ಮ ಭಾಗ್ಯೋದಯಕ್ಕೆ ಕಾರಣವಾಗುವಂತದ್ದು. ಇನ್ನು ಸಾಧ್ಯವಾದರೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಿ. ಹಸುವಿಗೆ ನೆನೆಸಿದ ಕಡಲೆಬೇಳೆ ಮತ್ತು ಬೆಲ್ಲವನ್ನ ತಿನ್ನಿಸುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇಂದು ವಿಷ್ಣು ಸಹಸ್ರನಾಮವನ್ನ ಪಠಿಸಬೇಕಾಗುತ್ತೆ ಅಥವಾ ಆಲಿಸುವುದರಿಂದ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗುವಂತದ್ದು. ಇಂದು ರಾಘವೇಂದ್ರ ಸ್ವಾಮಿ ಅಥವಾ ಮುಂಜಾನೆ ಅಥವಾ ಸಂಜೆ ಗುರುರಾಯರ ಮಠಕ್ಕೆ ಅಥವಾ ದಕ್ಷಿಣಾಮೂರ್ತಿ ಸನ್ನಿಧಿಗೆ ಭೇಟಿ ನೀಡಿ ಜ್ಞಾನ ಮತ್ತು ನೆಮ್ಮದಿಗಾಗಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ. ವೃಷಭರಾಶಿಯವರ ಹಿಂಜರಿಕೆ ಮತ್ತು ಭಯಗಳು ನಿಮ್ಮ ಮನಸ್ಸಿನ ಭ್ರಮೆಗಳಷ್ಟೇ. ನದಿಯು ಹರಿಯುವುದನ್ನ ನಿಲ್ಲಿಸಿದರೆ ಅದು ಕೆರೆಯಾಗುತ್ತದೆ. ಅದೇ ಹರಿವನ್ನ ಮುಂದುವರಿಸಿದರೆ ಸಾಗರವನ್ನ ಸೇರುತ್ತದೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇರಲಿ. ನಿಮ್ಮ ನಿರಂತರ ಪ್ರಯತ್ನವೇ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುವಂತದ್ದು. ನೀವು ಸ್ವಾಭಾವಿಕವಾಗಿಯೇ ಸ್ಥಿರತೆ ಮತ್ತು ದೃಢತೆಗೆ ಹೆಸರಾದವರು. ಇಂದು ನಿಮ್ಮ ಹಾದಿಯಲ್ಲಿ ಬರುವಂತಹ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಧೈರ್ಯದಿಂದ ಸ್ವೀಕರಿಸಬೇಕಾಗುತ್ತೆ. ನಿಮ್ಮ ಒಳಗಿರುವಂತಹ ತಾಳ್ಮೆ ಮತ್ತು ಸತತ ಪರಿಶ್ರಮದ ಗುಣವೇ ನಿಮಗೆ ಶ್ರೀರಕ್ಷೆ ಮತ್ತು ಆತ್ಮವಿಶ್ವಾಸದಿಂದ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಇಂದು ಧನಸ್ಥಾನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರುವಂತಹದ್ದು. ಹಣದ ಹರಿವು ಉತ್ತಮವಾಗಿದ್ದರೂ ಕೂಡ ಶುಭ ಕಾರ್ಯಗಳಿಗಾಗಿ ಅಥವಾ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಧನವ್ಯಯವಾಗುವಂತಹ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣ ಅಥವಾ ಸಾಲ ನೀಡಿದ್ದಂತಹ ಹಣ ವಾಪಸ್ ಬರುವ ಮೂಲಕ ಆರ್ಥಿಕ ಪರಿಸ್ಥಿತಿಯು ಕೂಡ ಸ್ಥಿರವಾಗಿರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಅತ್ಯಂತ ಸೃಜನಶೀಲ ದಿನವಾಗಿರುವಂತದ್ದು. ಇಂದು ನಿಮ್ಮ ಹೊಸ ಆಲೋಚನೆಗಳು ಮತ್ತು ಯೋಜನೆಗಳಿಗೆ ಸಹೋದ್ಯೋಗಿಗಳಿಂದ ಹಾಗೂ ಮೇಲಾಧಿಕಾರಿಗಳಿಂದ ಉತ್ತಮ ಬೆಂಬಲ ವ್ಯಕ್ತವಾಗಲಿದೆ. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಹೂಡಿಕೆಗಳಿಂದ ಅಥವಾ ನೂತನ ಒಪ್ಪಂದಗಳಿಂದ ಲಾಭದಾಯಕ ಅವಕಾಶಗಳು ಸೃಷ್ಟಿಯಾಗಲಿವೆ. ಕಲಾತ್ಮಕ, ಸೌಂದರ್ಯವರ್ಧಕ ಮತ್ತು ವಿನ್ಯಾಸ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಇಂದು ಯಶಸ್ಸಿನ ದಿನವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಸಂತಸ ಮತ್ತು ಸಾಮರಸ್ಯದ ವಾತಾವರಣವನ್ನ ನೋಡ್ತೀರಾ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವಂತದ್ದು. ಮನೆಯಲ್ಲಿ ಹಿರಿಯರು ಮತ್ತು ಗುರುಗಳ ಮಾರ್ಗದರ್ಶನದಿಂದ ನಿಮ್ಮ ದೊಡ್ಡ ಗೊಂದಲವೊಂದು ಬಗೆಹರಿಯಲಿದೆ. ಪ್ರೇಮಿಗಳಿಗೆ ಇಂದು ಮಧುರವಾದಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತ
ಉತ್ಸಾಹಭರಿತವಾದಂತಹ ದಿನ. ಆದರೆ ಅತಿಯಾದ ಆಲೋಚನೆಯಿಂದಾಗಿ ಸಂಜೆಯ ವೇಳೆಗೆ ಸಣ್ಣ ಮಟ್ಟದ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಸಕಾಲಕ್ಕೆ ಪೌಷ್ಟಿಕ ಆಹಾರ ಸೇವನೆಯನ್ನ ಮಾಡಿ ಮತ್ತು ಧೂಳಿನ ಅಲರ್ಜಿಯಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಗುರುರಾಯರ ಮಠಕ್ಕೆ ಭೇಟಿ ನೀಡಿ ಜ್ಞಾನ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಓಂ ನಮೋ ಭಗವತೆ ವಕ್ಷಿಣಾಮೂರ್ತಯೇ ನಮಃ ಅಥವಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇಂದು ಹಣೆಗೆ ಕೊಂಚ ಶ್ರೀಗಂಧ ಅಥವಾ ಕೇಸರಿ ತಿಲಕವನ್ನ ಧರಿಸುವುದರಿಂದ ಮಾನಸಿಕ ಶಾಂತಿ ಲಭಿಸುವಂತದ್ದು ಮತ್ತು ಅದೃಷ್ಟ ಕೂಡ ವೃದ್ಧಿ ಆಗ್ತದೆ. ಇನ್ನು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಹಸುವಿಗೆ ನೆನೆಸಿದಂತಹ ಕಡಲೆಬೇಳೆ ಮತ್ತು ಬೆಲ್ಲವನ್ನ ತಿನ್ನಿಸುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ಕ್ರೀಮ್ ಅಥವಾ ತಿಳಿ ಹಳದಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 6 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಬಿಳಿ ಮತ್ತು ಹಳದಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಕಾಣ್ತೀರಾ. ಮಿಥುನ ರಾಶಿ. ಮಿಥುನ ರಾಶಿಯವರ ಒಂದು ಸಣ್ಣ ಕಲ್ಲಿನಿಂದ ಇಡೀ ಕೊಳದ ನೀರನ್ನ ತಲ್ಲಣಗೊಳಿಸಬಹುದು. ಹಾಗೆಯೇ ನಿಮ್ಮಲ್ಲಿರುವಂತಹ ಒಂದು ಸಕಾರಾತ್ಮಕ ಆಲೋಚನೆ ನಿಮ್ಮ ಇಡೀ ದಿನದ ದಿಕ್ಕನ್ನೇ ಬದಲಾಯಿಸಬಲ್ಲದು. ನಿಮ್ಮ ಆಲೋಚನೆಗಳನ್ನ ಎಂದಿಗೂ ಕೂಡ ಸಣ್ಣದಾಗಿ ಕಾಣಬೇಡಿ. ನಿಮ್ಮ ಜೀವನದಲ್ಲಿ ನೀವು ಸ್ವಾಭಾವಿಕವಾಗಿಯೇ ಚುರುಕಾದಂತಹ ಬುದ್ಧಿವಂತಿಕೆ ಮತ್ತು ವಾಕ್ಚಾತುರ್ಯವನ್ನ ಹೊಂದಿದವರು. ಇಂದು ಜಗತ್ತು ನಿಮ್ಮ ಮಾತು ಮತ್ತು ನಿರ್ಧಾರಗಳನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ನಿಮ್ಮಲ್ಲಿರುವಂತಹ ಅದ್ಭುತ ಸಂವಹನ ಕಲೆಯನ್ನ ಸಕಾರಾತ್ಮಕವಾಗಿ ಬಳಸಬೇಕಾಗುತ್ತೆ. ಯಾವುದೇ ಸವಾಲನ್ನಾದರೂ ನಿಮ್ಮ ಪರವಾಗಿ ಪರಿವರ್ತಿಸಿಕೊಳ್ಳಿ. ನಿಮ್ಮ ಮೇಲಿನ ನಂಬಿಕೆ ಸದಾ ಜಾಗೃತವಾಗಿರಬೇಕಾಗುತ್ತೆ. ಇಂದು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿರುವಂತದ್ದು. ತಂದೆ ಅಥವಾ ಗುರು ಸಮಾನರಾದವರಿಂದ ಮಹತ್ವದ ಮಾರ್ಗದರ್ಶನ ಸಿಗಲಿದೆ. ಜೀವನ ಸಂಗಾತಿಯೊಂದಿಗೆ ಬಾಂಧವ್ಯ ಗಟ್ಟಿಯಾಗಲಿದ್ದು ಅವರ ಸಲಹೆಯು ನಿಮ್ಮ ವೃತ್ತಿಪರ ನಿರ್ಧಾರಗಳಿಗೆ ಬಲವನ್ನ ನೀಡುತ್ತದೆ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಭಾವನೆಗಳನ್ನ ಹಂಚಿಕೊಳ್ಳಲು ಮತ್ತು ಮಧುರ ಕ್ಷಣಗಳನ್ನ ಕಳೆಯಲು ಸೂಕ್ತವಾದಂತಹ ದಿನ. ಆರ್ಥಿಕವಾಗಿ ಇಂದು ಅತ್ಯಂತ ಸಕಾರಾತ್ಮಕವಾದಂತಹ ದಿನ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಹಳೆಯ ಬಾಕಿ ಹಣ ಅಥವಾ ಸಾಲ ನೀಡಿದ್ದಂತಹ ಹಣ ನಿಮ್ಮ ಕೈ ಸೇರಬಹುದು. ಭವಿಷ್ಯದ ದೃಷ್ಟಿಯಿಂದ ಸುರಕ್ಷಿತ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇದು ಒಳ್ಳೆಯ ದಿನ. ಆದಾಗ್ಯೂ ವಿಲಾಸಿ ವಸ್ತುಗಳ ಖರೀದಿಗಾಗಿ ಮಿತಿ ಮೀರಿದ ಖರ್ಚು ಮಾಡದಂತೆ ನಿಗಾವನ್ನ ವಹಿಸಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಬೌದ್ಧಿಕ ಸಾಮರ್ಥ್ಯವನ್ನ ಪ್ರದರ್ಶಿಸಲು ಉತ್ತಮ ಅವಕಾಶಗಳು ಸಿಗುವಂತದ್ದು. ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದಯುತ ಬಾಂಧವ್ಯ ಇರಲಿದ್ದು ಹೊಸ ಜವಾಬ್ದಾರಿಗಳನ್ನ ಯಶಸ್ವಿಯಾಗಿ ನಿಭಾಯಿಸುವಿರಿ. ವ್ಯಾಪಾರಸ್ಥರಿಗೆ ಧನಾಕಾರಕ ಗುರುಗ್ರಹದ ಕೃಪೆಯಿಂದ ನೂತನ ಸಂಪರ್ಕಗಳು ಮತ್ತು ಲಾಭದಾಯಕ ಒಪ್ಪಂದಗಳು ಒದಗಿ ಬರುವಂತದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಪ್ರಗತಿಯು ಕೂಡ ಕಂಡು ಬರುವಂತದ್ದನ್ನ ಕಾಣ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ ಅತಿಯಾದ ಮಾನಸಿಕ ಶ್ರಮ ಮತ್ತು ಓಡಾಟದಿಂದಾಗಿ ಸಂಜೆ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಲಘು ತಲೆನೋವು ಕಾಣಿಸಿಕೊಳ್ಳಬಹುದು. ಸಕಾಲಕ್ಕೆ ಪೌಷ್ಟಿಕ ಆಹಾರ ಸೇವಿಸಬೇಕಾಗುತ್ತೆ ಮತ್ತು ರಾತ್ರಿ ವಿಶ್ರಾಂತಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಗುರುರಾಯರ ಮಠಕ್ಕೆ ಅಥವಾ ದಕ್ಷಿಣಾಮೂರ್ತಿಯ ಸನ್ನಿಧಿಗೆ ಭೇಟಿ ನೀಡಿ ಜ್ಞಾನ ಮತ್ತು ಆರ್ಥಿಕ ಪ್ರಗತಿಗಾಗಿ ಪ್ರಾರ್ಥನೆಯನ್ನ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ನಿಮ್ಮ ಬುದ್ಧಿಶಕ್ತಿ ಮತ್ತು ಅದೃಷ್ಟದ ವೃದ್ಧಿಗಾಗಿ ಓಂ ಭುಂಬುದಾಯ ನಮಃ ಹಾಗೂ ಓಂ ಬೃಹಸ್ಪತಿಯೇ ನಮಃ ಮಂತ್ರಗಳನ್ನ ಕನಿಷ್ಠ 11 ಬಾರಿ ಪಠಿಸಬೇಕಾಗುತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಅಥವಾ ತಿಳಿ ಹಸಿರು ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ. ಜೇಬಿನಲ್ಲಿ ಹಳದಿ ಕರವಸ್ತ್ರವನ್ನ ಇಟ್ಟುಕೊಳ್ಳುವುದು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುವಂತದ್ದು. ಇನ್ನು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಿ. ಹಸುವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲವನ್ನ ತಿನ್ನಿಸುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಶುಭ ಸಂಖ್ಯೆಯಾಗಿ 5 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗತ್ತೆ. ಕಟಕ ರಾಶಿ. ಕಟಕ ರಾಶಿಯವರ ಒಂದು ಸಣ್ಣ ಹನಿ ನೀರು ನಿರಂತರವಾಗಿ ಬಿದ್ದರೆ ಕಠಿಣವಾದ ಬಂಡೆಯನ್ನು ಕೂಡ ಸೀಳಬಲ್ಲದು. ಸಾಧನೆಯು ಹಾದಿಯಲ್ಲಿ ನಿಮ್ಮ ಹೆಜ್ಜೆಗಳು ಸಣ್ಣದಾಗಿದ್ದರೂ ಪರವಾಗಿಲ್ಲ, ಆದರೆ ಅವುಗಳಲ್ಲಿ ನಿರಂತರತೆ ಇರಬೇಕಾಗುತ್ತೆ. ನಿಮ್ಮ ತಾಳ್ಮೆಯೇ ನಿಮ್ಮ ಯಶಸ್ಸಿನ ಅತಿ ದೊಡ್ಡದಾದಂತಹ ಅಸ್ತ್ರ. ನೀವು ಸ್ವಾಭಾವಿಕವಾಗಿಯೇ ಭಾವನಾತ್ಮಕವಾಗಿ ಮತ್ತು ತಾಳ್ಮೆಯಿಂದ ಇರಲು ಇಷ್ಟವನ್ನ ಪಡುವವರು. ಕೆಲವೊಮ್ಮೆ ಫಲಿತಾಂಶ ತಡವಾಗುತ್ತಿದೆ ಎಂದು ನಿರಾಶರಾಗಬೇಡಿ. ನಿಮ್ಮ ನಿರಂತರ ಪರಿಶ್ರಮವು ಇಂದು ಕಣ್ಣಿಗೆ ಕಾಣದಿದ್ದರೂ ನಾಳೆ ಜಗತ್ತೇ ಮೆಚ್ಚುವಂತಹ ಒಂದು ದೊಡ್ಡ ಯಶಸ್ಸನ್ನ ತಂದುಕೊಡಲಿದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕಾಗುತ್ತೆ. ಇಂದು ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾದಂತಹ ದಿನ. ಆದರೆ ಕಟಕ ರಾಶಿಯವರು ಮಾನಸಿಕವಾಗಿ ಸ್ವಲ್ಪ ಸಂವೇದನಾಶೀಲರಾಗಿರುವುದರಿಂದ ಸಣ್ಣ ವಿಷಯಗಳಿಗೂ ಅತಿಯಾಗಿ ಯೋಚಿಸಿ ಮನಸ್ಸು ಕೆಡಿಸಿಕೊಳ್ಳಬೇಡಿ. ಧ್ಯಾನ ಅಥವಾ ಲಘು ನಡಿಗೆಯಿಂದ ಮಾನಸಿಕ ಸ್ಥಿರತೆಯನ್ನ ಕಾಯ್ದುಕೊಳ್ಳಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣವಿರುವಂತದ್ದು. ಬಾಹ್ಯ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದ್ದು ಅವರಿಗೆ
ಅವರಿಂದ ವಿಶೇಷ ಆಶೀರ್ವಾದ ಲಭಿಸಲಿದೆ. ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಅವರ ಪ್ರೀತಿ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಪ್ರೇಮಿಗಳಿಗೆ ಇಂದು ಸಕಾಲಿಕ ಮಾತುಕತೆಯಿಂದ ಗೊಂದಲವೂ ಕೂಡ ಬಗೆಹರಿಯುವಂತದ್ದು. ಇನ್ನು ಧನಸ್ಥಾನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರಲಿವೆ. ದೀರ್ಘಕಾಲದಿಂದ ಮರುಪಾವತಿಯಾಗದಿದ್ದಂತಹ ಹಳೆಯ ಸಾಲದ ಹಣ ಇಂದು ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇದೆ. ಭವಿಷ್ಯದ ದೃಷ್ಟಿಯಿಂದ ಸುರಕ್ಷಿತ ಆಸ್ತಿ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಯೋಚಿಸಬಹುದು. ಆಡಂಬರದ ವಸ್ತುಗಳ ಖರೀದಿಗೆ ಅನಗತ್ಯವಾಗಿ ಹಣವನ್ನ ಪೋಲು ಮಾಡಬೇಡಿ ಯಾವುದೇ ಕಾರಣಕ್ಕೂ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಸೃಜನಶೀಲತೆಗೆ ಮತ್ತು ಪ್ರಾಮಾಣಿಕತೆಗೆ ತಕ್ಕಂತಹ ಗೌರವ ದೊರೆಯಲಿದೆ. ಸಹೋದ್ಯೋಗಿಗಳು ನಿಮ್ಮ ನಿರ್ಧಾರಗಳನ್ನ ಬೆಂಬಲಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳಿಗೆ ಅಥವಾ ನೂತನ ಒಪ್ಪಂದಗಳಿಗೆ ಚಾಲನೆಯನ್ನ ನೀಡಲು ಇದು ಒಳ್ಳೆಯ ದಿನ. ಸಾರ್ವಜನಿಕ ಸಂಪರ್ಕ ಹಾಗೂ ಕಲಾರಂಗದಲ್ಲಿರುವವರಿಗೆ ಇಂದು ಅತ್ಯಂತ ಪ್ರಗತಿಪರವಾದಂತಹ ದಿನವಾಗಿರುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಗುರುರಾಯರ ಮಠಕ್ಕೆ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಜ್ಞಾನ ಮತ್ತು ಶಾಂತಿಗಾಗಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಹಳದಿ ಹೂಗಳನ್ನ ಅರ್ಪಿಸಿ ಹಳದಿ ಶ್ರೀಗಂಧದ ತಿಲಕವನ್ನ ಹಣೆಗೆ ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗ್ತವೆ. ಇನ್ನು ಬಡ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಹಳದಿ ಬಣ್ಣದ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನ ಹಸುವಿಗೆ ಕಡಲೆಬೇಳೆ ಮತ್ತು ಬೆಲ್ಲವನ್ನ ನೀಡುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇನ್ನು ಮನಸ್ಸಿನ ಚಂಚಲತೆ ನಿವಾರಣೆಗೆ ಓಂ ಸೋಮಾಯ ನಮಃ ಮಂತ್ರವನ್ನ 11 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ ಶುಭ ಬಣ್ಣವಾಗಿ ಬಿಳಿ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಇಂದಿನ ದಿವಸ ನೀವು ಸಿಂಹರಾಶಿಯವರ ಸಿಂಹವು ತನ್ನ ರಾಜ ಗಂಭೀರ್ಯವನ್ನ ಕಾಡಿನಲ್ಲಿ ಸಾಬೀತುಪಡಿಸಲು ಬೇರೆಯವರ ಅನುಮತಿಯನ್ನ ಕೇಳುವುದಿಲ್ಲ. ಅದು ತನ್ನ ನಡಿಗೆ ಮತ್ತು ಧೈರ್ಯದಿಂದಲೇ ಗೌರವವನ್ನ ಸಂಪಾದಿಸುತ್ತದೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗಿರುವಂತಹ ನಂಬಿಕೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಕಿರೀಟ. ಜಗತ್ತಿನ ವಿಮರ್ಶೆಗಳಿಗೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಕರ್ತವ್ಯವನ್ನ ಗಾಂಭೀರ್ಯದಿಂದ ಮುಂದುವರಿಸಬೇಕಾಗುತ್ತೆ. ನೀವು ಸ್ವಾಭಾವಿಕವಾಗಿಯೇ ಸೂರ್ಯನಂತೆ ಪ್ರಕಾಶಿಸುವಂತಹ ಗುಣದವರು. ಸಣ್ಣ ಪುಟ್ಟ ಅಡೆತಡೆಗಳು ನಿಮ್ಮ ಬೆಳಕನ್ನ ಮರೆ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿ ಮುನ್ನಡೆಯಬೇಕಾಗುತ್ತೆ. ಆಗ ಯಶಸ್ಸು ಖಂಡಿತವಾಗಿಯೂ ನಿಮಗೆ ದೊರೆಯುವಂತದ್ದಾಗ್ತದೆ. ಇನ್ನು ಧನಸ್ಥಾನದಲ್ಲಿ ಇಂದು ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರಲಿವೆ. ಹಣದ ಹರಿವು ಉತ್ತಮವಾಗಿದ್ದರೂ ಮಾರುಕಟ್ಟೆಯ ಆಕರ್ಷಣೆಗೆ ಒಳಗಾಗಿ ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚಿನ ಹಣ ವ್ಯಯಿಸುವಂತಹ ಸಂಭವವಿದೆ. ಆದಷ್ಟು ನಿಮ್ಮ ಬಜೆಟ್ಗೆ ಅನುಗುಣವಾಗಿ ಖರ್ಚನ್ನ ಮಾಡಿ. ಹಳೆಯ ಸಾಲದ ಬಾಧ್ಯತೆಗಳಿಂದ ಮುಕ್ತಿ ಸಿಗುವಂತಹ ಹಾದಿಯು ಕೂಡ ಸುಗಮವಾಗಿರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಮತ್ತು ಪ್ರಾಮುಖ್ಯತೆ ಹೆಚ್ಚಾಗುವಂತದ್ದು. ನಿಮ್ಮ ಆಡಳಿತಾತ್ಮಕ ಕೌಶಲ್ಯಗಳಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯೂ ಕೂಡ ದೊರೆಯುವಂತದ್ದು. ಹೊಸ ಜವಾಬ್ದಾರಿಗಳು ಕೂಡ ಹೆಗಲೇರಬಹುದಾದಂತಹ ದಿನ. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭದಾಯಕ ಫಲಿತಾಂಶಗಳು ಕೂಡ ಸಿಗುವಂತದ್ದು. ಸರ್ಕಾರಿ ವಲಯದಲ್ಲಿ ಇರುವಂತಹ ಸಂಪರ್ಕ ಹೊಂದಿದವರು ವ್ಯವಹಾರಗಳು ಕೂಡ ಸುಲಭವಾಗಿ ಪೂರ್ಣಗೊಳಿಸುವಂತಹ ದಿನವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಮತ್ತು ವಿಶೇಷವಾಗಿ ತಂದೆಯವರ ಮಾರ್ಗದರ್ಶನವು ನಿಮ್ಮ ದೊಡ್ಡ ಸಮಸ್ಯೆಯೊಂದನ್ನ ಬಗೆಹರಿಸುವಂತದ್ದು. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಭವಿಷ್ಯದ ಯೋಜನೆಗಳ ಬಗ್ಗೆ ಮಹತ್ವದ ಆಲೋಚನೆಗಳನ್ನ ಹಂಚಿಕೊಳ್ಳುತ್ತೀರಿ. ಇನ್ನು ಪ್ರೇಮಿಗಳಿಗೆ ಇಂದು ಪರಸ್ಪರರ ಮೇಲಿನ ಗೌರವ ಮತ್ತು ನಂಬಿಕೆಯೂ ಕೂಡ ವೃದ್ಧಿಯಾಗಿರುವಂತಹ ದಿನವಾಗಿರುವಂತದ್ದು. ಇಂದು ನಿಮ್ಮ ಶಕ್ತಿಯ ಮಟ್ಟ ಅತ್ಯುತ್ತಮವಾಗಿರುತ್ತದೆ. ಆದರೆ ಅತಿಯಾದ ಕೆಲಸದ ಒತ್ತಡ ಅಥವಾ ವಿಶ್ರಾಂತಿಯ ಕೊರತೆಯಿಂದಾಗಿ ಸಂಜೆ ವೇಳೆಗೆ ಕಣ್ಣಿನ ಉರಿ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ನಿಯಮಿತವಾಗಿ ನೀರನ್ನ ಕುಡಿಯಿರಿ ಮತ್ತು ಯೋಗಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು ಮತ್ತು ಕೆಂಪು ಹೂವನ್ನ ಹಾಕಿ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ ಪಠಣಿಯನ್ನ ಮಾಡಬೇಕಾಗುತ್ತೆ. ಇಂದು ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಜ್ಞಾನ ಮತ್ತು ನೆಮ್ಮದಿಗಾಗಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇಂದು ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗುವುದರಂದ್ರೆ ಇಂದು ಹಣೆಗೆ ಕೊಂಚ ಶ್ರೀಗಂಧ ಅಥವಾ ಕೇಸರಿ ತಿಲಕವನ್ನ ಧರಿಸುವುದರಿಂದ ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಿಸುವಂತದ್ದು ಮತ್ತು ಭಾಗ್ಯೋದಯವು ಕೂಡ ಆಗುವಂತದ್ದು. ಇನ್ನು ಬಡ ವಿದ್ಯಾರ್ಥಿಗಳಿಗೆ ಹಳದಿ ಬಣ್ಣದ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಹಸುವಿಗೆ ಬೆಲ್ಲ ಮತ್ತು ನೆನೆಸಿದಂತಹ ಕಡಲೆ ಬೇಳೆಯನ್ನ ನೀಡುವುದು ಅತ್ಯಂತ ಶ್ರೇಷ್ಠವಾದುದು. ಶುಭ ಸಂಖ್ಯೆಯಾಗಿ 1 ಮತ್ತು 5 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಇಂದಿನ ದಿವಸ ನೀವು ಕನ್ಯಾ ರಾಶಿಯವರ ಒಂದು ಸುಂದರವಾದ ಶಿಲ್ಪ ಕೆತ್ತಬೇಕಾದರೆ ಕಲ್ಲಿನ ಮೇಲೆ 100 ಪೆಟ್ಟುಗಳು ಬೀಳಬೇಕು. ಜೀವನದಲ್ಲಿ ಬರುವಂತಹ ಸವಾಲುಗಳು ನಿಮ್ಮನ್ನ ನೋಯಿಸಲು ಬರುವುದಿಲ್ಲ, ಬದಲಾಗಿ ನಿಮ್ಮಲ್ಲಿರುವಂತಹ ಅತ್ಯುತ್ತಮ ಆವೃತ್ತಿಯನ್ನ ಹೊರತರಲು ಬರುತ್ತವೆ. ನೀವು ಸ್ವಾಭಾವಿಕವಾಗಿಯೇ ಪ್ರತಿಯೊಂದು ವಿಷಯದಲ್ಲೂ ಪರಿಪೂರ್ಣತೆಯನ್ನ ಬಯಸುವವರು. ಇಂದು ಸಣ್ಣ ಪುಟ್ಟ ತಪ್ಪುಗಳಿಗಾಗಿ ನಿಮ್ಮನ್ನ ನೀವೇ ದೂಷಿಸಿಕೊಳ್ಳಬೇಡಿ. ನಿಮ್ಮ ದಾರಿಯಲ್ಲಿ ಬರುವಂತಹ ಪ್ರತಿಯೊಂದು ಅಡೆತಡೆಯೂ ನಿಮ್ಮನ್ನ ಮತ್ತಷ್ಟು ಪರಿಣಿತರನ್ನಾಗಿ ಮಾಡುತ್ತಿದೆ. ನಿಮ್ಮ ಸಾಮರ್ಥ್ಯ
ಸಾಮರ್ಥ್ಯದ ಮೇಲೆ ನಂಬಿಕೆ ಇರಲಿ, ಆಗ ಯಶಸ್ಸು ಖಂಡಿತವಾಗಿಯೂ ನಿಮಗೆ ಸಿಗುವಂತದ್ದಾಗ್ತದೆ. ಧನಸ್ಥಾನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುವಂತಹ ದಿನ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಆಸ್ತಿ ಅಥವಾ ಹಣಕಾಸಿನ ವಿವಾದಗಳು ನಿಮ್ಮ ಪರವಾಗಿ ಬಗೆಹರಿಯುವಂತಹ ಸೂಚನೆಗಳಿವೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ಆದಾಗ್ಯೂ ವಿಲಾಸಿ ವಸ್ತುಗಳ ಖರೀದಿಗಾಗಿ ಅತಿಯಾದ ಹಣ ವ್ಯಯಿಸುವುದನ್ನ ನಿಯಂತ್ರಿಸಬೇಕಾಗುತ್ತೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯಕ್ಕೆ ಮತ್ತು ಬುದ್ಧಿವಂತಿಕೆಗೆ ಭಾರಿ ಮನ್ನಣೆ ಸಿಗುವಂತದ್ದು. ಸಹೋದ್ಯೋಗಿಗಳು ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳನ್ನ ಮಾಡಲು ಅಥವಾ ವ್ಯವಹಾರವನ್ನ ಡಿಜಿಟಲ್ ರೂಪಕ್ಕೆ ವಿಸ್ತರಿಸಲು ಇಂದು ಅತ್ಯುತ್ತಮವಾದಂತಹ ಸೂಕ್ತವಾದಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದಯುತ ವಾತಾವರಣವನ್ನ ನೋಡುವಂತದ್ದು. ನಿಮ್ಮ ಸಂಗಾತಿಯ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸೂಕ್ತವಾದಂತಹ ಸಮಯವನ್ನ ನೀಡುವುದರಿಂದ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಮನೆಯಲ್ಲಿ ಹಿರಿಯರ ಮತ್ತು ಗುರುಗಳ ಆಶೀರ್ವಾದವು ನಿಮ್ಮನ್ನ ಎಲ್ಲ ವಿಘ್ನಗಳಿಂದ ರಕ್ಷಿಸುತ್ತದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುವಂತದ್ದು, ಆದರೆ ಅತಿಯಾದ ಕೆಲಸದ ಕಾರಣದಿಂದಾಗಿ ಮಾನಸಿಕ ಸುಸ್ತು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಸಕಾಲಕ್ಕೆ ಪೌಷ್ಟಿಕ ಆಹಾರ ಸೇವನೆ ಮತ್ತು ಯೋಗಾಭ್ಯಾಸಕ್ಕೆ ನೀವು ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇಂದು ಜ್ಞಾನ ಮತ್ತು ಬುದ್ಧಿಶಕ್ತಿಯ ವೃದ್ಧಿಗಾಗಿ ಓಂ ಭುಂ ಬುಧಾಯ ನಮಃ ಮತ್ತು ಓಂ ಬೃಹಸ್ಪತಿಯೇ ನಮಃ ಮಂತ್ರಗಳನ್ನ ತಲಾ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಕಡಲೆ ಬೇಳೆಯನ್ನ ತಿನ್ನಿಸುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಗುರುರಾಯರ ಅಥವಾ ದತ್ತಾತ್ರೇಯರ ಸ್ಮರಣೆಯನ್ನ ಮಾಡಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸುವುದರಿಂದ ಮಾನಸಿಕ ಗೊಂದಲಗಳು ನಿವಾರಣೆಯಾಗುವಂತದ್ದನ್ನ ಕಾಣ್ತೀರ. ಇಂದು ನಿಮ್ಮ ಉಡುಪಿನಲ್ಲಿ ತಿಳಿ ಹಸಿರು ಅಥವಾ ಹಳದಿ ಬಣ್ಣದಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ ಈ ದಿನ ವಿಶೇಷ ಸಂಖ್ಯೆಯಾಗಿ 5 ಮತ್ತು 3 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಹಸಿರು ಮತ್ತು ಹಳದಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡಿತೀರಾ. ತುಲಾರಾಶಿಯವರ ಒಂದು ಕೆಲಿಡೋಸ್ಕೋಪ್ ಅನ್ನ ಸ್ವಲ್ಪವೇ ತಿರುಗಿಸಿದರೋ ಅದು ಒಳಗಿರುವಂತಹ ಬಣ್ಣದ ಗಾಜಿನ ಚೂರುಗಳು ಸಂಪೂರ್ಣ ಹೊಸ ಮತ್ತು ಸುಂದರವಾದ ವಿನ್ಯಾಸವನ್ನ ಸೃಷ್ಟಿಸುತ್ತವೆ. ಬದುಕಿನಲ್ಲಿ ಸಮಸ್ಯೆಗಳು ಎದುರಾದಾಗ ಇಡೀ ಚಿತ್ರಣವೇ ಕೆಟ್ಟು ಹೋಯಿತು ಅಂದುಕೊಳ್ಳಬೇಡಿ. ನಿಮ್ಮ ದೃಷ್ಟಿಕೋನವನ್ನ ಸ್ವಲ್ಪ ಬದಲಾಯಿಸಿ ನೋಡಿ. ಹೊಸದೊಂದು ಸುಂದರ ಅವಕಾಶ ಗೋಚರಿಸುವಂತದ್ದು. ನೀವು ಸ್ವಾಭಾವಿಕವಾಗಿಯೇ ಸಮತೋಲನ ಮತ್ತು ಸೌಂದರ್ಯವನ್ನ ಇಷ್ಟಪಡುವವರು. ಇಂದು ನಿಮ್ಮ ವೃತ್ತಿಯಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಯಾವುದೇ ಗೊಂದಲ ಎದುರಾದರೂ ನಿರಾಶರಾಗಬೇಡಿ. ಹಳೆಯ ಆಲೋಚನಾ ವಿಧಾನವನ್ನ ಕೊಂಚ ಬದಲಾಯಿಸಿ ಹೊಸ ದೃಷ್ಟಿಕೋನದಿಂದ ಪರಿಸ್ಥಿತಿಯನ್ನ ನೋಡಿ. ನಿಮ್ಮ ಒಳಗಿರುವಂತಹ ಸೃಜನಶೀಲತೆಯ ಆ ಗೊಂದಲವನ್ನ ಅದ್ಭುತ ಯಶಸ್ಸನ್ನಾಗಿ ಪರಿವರ್ತಿಸುವಂತದ್ದಾಗ್ತದೆ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ರಾಜತಾಂತ್ರಿಕ ಗುಣಕ್ಕೆ ಉತ್ತಮ ಮನ್ನಣೆ ದೊರೆಯಲಿದೆ. ಸಹೋದ್ಯೋಗಿಗಳ ನಡುವಿನ ಸಣ್ಣ ಪುಟ್ಟ ವಿವಾದಗಳನ್ನ ಬಗೆಹರಿಸುವಲ್ಲಿ ನೀವು ಪ್ರಮುಖ ಪಾತ್ರವನ್ನ ವಹಿಸುವಿರಿ. ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರಿಕೆ ಅಥವಾ ಒಪ್ಪಂದಗಳ ಮೂಲಕ ವ್ಯವಹಾರವನ್ನ ವಿಸ್ತರಿಸಲು ಗುರುಗ್ರಹದ ಶುಭ ದೃಷ್ಟಿಯಿಂದ ಇದು ಒಳ್ಳೆಯ ದಿನ. ಕಲೆ ಆಗಿರಬಹುದು, ಪ್ಯಾಷನ್ ಅಥವಾ ಸೌಂದರ್ಯವರ್ಧಕ ಕ್ಷೇತ್ರಗಳಲ್ಲಿ ಇರುವವರಿಗೆ ಹೆಚ್ಚಿನ ಲಾಭದಾಯಕವಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದಂತಹ ಧನ ಆಗಮನಕ್ಕೆ ಚಾಲನೆಯೂ ಸಿಗುವಂತದ್ದು. ಆದರೆ ಶುಕ್ರನ ಪ್ರಭಾವದಿಂದಾಗಿ ಐಷಾರಾಮಿ ವಸ್ತುಗಳು, ವಸ್ತ್ರಾಭರಣಗಳು ಅಥವಾ ಮೋಜು ಮಸ್ತಿಗಾಗಿ ಹೆಚ್ಚಿನ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ನಿಮ್ಮ ಇಂದಿನ ಪ್ರಮುಖ ಆದ್ಯತೆಯಾಗಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತಸ ಮತ್ತು ನೆಮ್ಮದಿಯ ವಾತಾವರಣವನ್ನ ನೋಡ್ತೀರಾ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ ಮತ್ತು ಅವರಿಂದ ವಿಶೇಷ ಉಡುಗೊರೆ ಅಥವಾ ಆಶ್ಚರ್ಯಕರ ಸರ್ಪ್ರೈಸ್ ಸಿಗುವಂತಹ ಯೋಗವಿದೆ. ಪ್ರೇಮಿಗಳಿಗೆ ಇಂದು ತಮ್ಮ ಸಂಗಾತಿಯೊಂದಿಗೆ ಚರ್ಚಿಸಲು ಮತ್ತು ಭವಿಷ್ಯದ ಬದುಕಿನ ಬಗ್ಗೆ ಗಂಭೀರವಾಗಿ ಯೋಚಿಸಲು ಸೂಕ್ತವಾದಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದಾಗ್ಯೂ ಅತಿಯಾದ ಸಿಹಿ ಪದಾರ್ಥಗಳ ಸೇವನೆ ಅಥವಾ ಅನಿಯಮಿತ ಆಹಾರ ಪದ್ಧತಿಯಿಂದಾಗಿ ಜೀರ್ಣಕ್ರಿಯೆಗೆ ತೊಂದರೆ ಕಾಡಬಹುದು. ಚರ್ಮದ ಆರೈಕೆಯ ಕಡೆಗೆ ಗಮನವನ್ನ ಹರಿಸಿ ಮತ್ತು ಸಾಕಷ್ಟು ನೀರನ್ನ ಕೂಡ ಕುಡಿಯಬೇಕಾಗುತ್ತೆ ನೀವು. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ನಾರಾಯಣ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಓಂ ನಮೋ ನಾರಾಯಣಾಯ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗೆ ಪ್ರಾರ್ಥನೆ ಮಾಡುವುದರಿಂದ ಮಾನಸಿಕ ಗೊಂದಲಗಳು
ಸಮಸ್ಯೆಗಳು ಕೂಡ ನಿವಾರಣೆಯಾಗುವಂತದ್ದು. ಇಂದು ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನ ಧರಿಸುವುದು ಅಥವಾ ನಿಮ್ಮ ಬಳಿ ಹಳದಿ ಬಣ್ಣದ ಕರವಸ್ತ್ರವನ್ನ ಇಟ್ಟುಕೊಳ್ಳುವುದು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುವಂತದ್ದು. ಇನ್ನು ಹಸುವಿಗೆ ಹಳದಿ ಬಾಳೆಹಣ್ಣು ಅಥವಾ ಕಡಲೆ ಬೇಳೆಯಿಂದ ಮಾಡಿದಂತಹ ಸಿಹಿಯನ್ನ ತಿನ್ನಿಸಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 7 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಒಂದು ಕಲ್ಲಿದ್ದಲು ತೀವ್ರವಾದ ಒತ್ತಡ ಮತ್ತು ತಾಪವನ್ನ ತೆಗೆದುಕೊಂಡಾಗ ಮಾತ್ರ ಅದು ಅತ್ಯಂತ ಅಮೂಲ್ಯವಾದಂತಹ ವಜ್ರವಾಗಿ ರೂಪಾಂತರಗೊಳ್ಳುತ್ತದೆ. ನಿಮ್ಮ ಬದುಕಿನಲ್ಲಿ ಬರುವಂತಹ ಕಷ್ಟಗಳು ನಿಮ್ಮನ್ನ ನಾಶ ಮಾಡಲು ಬರುವುದಿಲ್ಲ, ಬದಲಾಗಿ ನಿಮ್ಮೊಳಗಿರುವ ವಜ್ರದಂತಹ ಹೊಳಪನ್ನ ಜಗತ್ತಿಗೆ ತೋರಿಸಲು ಬರುತ್ತವೆ. ನೀವು ಸ್ವಾಭಾವಿಕವಾಗಿಯೇ ತೀವ್ರವಾದ ಇಚ್ಛಾಶಕ್ತಿ ಮತ್ತು ಆಳವಾದ ತಾಳ್ಮೆಯನ್ನ ಹೊಂದಿದವರು. ಸದ್ಯದ ಪರಿಸ್ಥಿತಿಗಳು ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುತ್ತಿದ್ದರೂ ಧೃತಿಗೆಡಬೇಡಿ. ಈ ಒತ್ತಡದ ಸಮಯವೇ ನಿಮ್ಮನ್ನ ಬದುಕಿನ ಅತ್ಯುನ್ನತ ಹಂತಕ್ಕೆ ಕೊಂಡೊಯ್ಯುವಂತಹ ಮೆಟ್ಟಲಾಗಿದೆ. ಧೈರ್ಯವಾಗಿ ಮುನ್ನಡೆಯಿರಿ, ಆಗ ಯಶಸ್ಸು ನಿಮ್ಮದಾಗುವಂತದ್ದು. ಇಂದು ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಅಥವಾ ಹಳೆಯ ಬಾಕಿ ಹಣದಿಂದ ಧನ ಲಾಭವಾಗುವಂತಹ ಯೋಗವಿದೆ. ಆದರೆ ಯಾರೋ ಒಬ್ಬರ ಒತ್ತಾಯಕ್ಕೆ ಮಣಿದು ಅಸುರಕ್ಷಿತ ಯೋಜನೆಗಳಲ್ಲಿ ದೊಡ್ಡ ಮೊತ್ತದ ಹಣವನ್ನ ಹೂಡಿಕೆ ಮಾಡಬೇಡಿ. ಇಂದು ನಿಮ್ಮ ಖರ್ಚುಗಳನ್ನ ನಿಯಂತ್ರಣದಲ್ಲಿಡುವುದು ಭವಿಷ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಧಾರ್ಮಿಕ ವಾತಾವರಣವನ್ನ ನೋಡುವಂತಹ ದಿನ. ಹಿರಿಯರ ಮತ್ತು ಗುರುಗಳ ಆಶೀರ್ವಾದ ನಿಮಗೆ ಶ್ರೀರಕ್ಷೆಯಾಗಲಿದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ನಿಮ್ಮ ಗುರಿಗಳನ್ನ ತಲುಪಲು ಅವರು ಪ್ರೇರಣೆಯಾಗುವಂತಹದ್ದು. ಪ್ರೇಮಿಗಳಿಗೆ ಇಂದು ಪರಸ್ಪರ ಮೇಲಿನ ಅವರವರ ಮೇಲಿನ ನಂಬಿಕೆ ಮತ್ತು ಗೌರವ ಕೂಡ ಹೆಚ್ಚಾಗುವಂತಹ ದಿನವಾಗಿರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಕಠಿಣ ಸವಾಲುಗಳು ಎದುರಾದರೂ ನಿಮ್ಮ ಅದ್ಭುತ ಕಾರ್ಯಕ್ಷಮತೆಯಿಂದ ಅವುಗಳನ್ನ ಜಯಿಸುವಿರಿ. ನಿಮ್ಮ ರಹಸ್ಯ ಶತ್ರುಗಳು ಅಥವಾ ನಿಮ್ಮ ವಿರುದ್ಧ ಹಿತಶತ್ರುಗಳು ಹೂಡುವಂತಹ ತಂತ್ರಗಳು ಇಂದು ವಿಫಲವಾಗಲಿವೆ. ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಗುರುಗ್ರಹದ ಶುಭ ದೃಷ್ಟಿಯಿಂದ ಇದು ಸಕಾಲವಾಗಿರುವಂತದ್ದು. ರಿಸರ್ಚ್ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ದೊಡ್ಡ ಯಶಸ್ಸು ಕೂಡ ಸಿಗುವಂತದ್ದಾಗ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮ್ಮ ಶಕ್ತಿಯ ಮಟ್ಟ ಉತ್ತಮವಾಗಿರುವಂತದ್ದು. ಆದ್ರೆ ಅತಿಯಾದ ಕೋಪ ಅಥವಾ ಉದ್ವೇಗದಿಂದಾಗಿ ಬಿಪಿ ಏರುಪೇರಾಗಬಹುದು ಅಥವಾ ಹೊಟ್ಟೆಯ ಉರಿ ಕಾಣಿಸಿಕೊಳ್ಳಬಹುದು. ದಿನದ ಆರಂಭದಲ್ಲಿ 10 ನಿಮಿಷಗಳ ಕಾಲ ಧ್ಯಾನ ಮಾಡುವುದು ಮತ್ತು ಸಾಕಷ್ಟು ನೀರನ್ನ ಕುಡಿಯುವುದು ಅತ್ಯಗತ್ಯವಾಗಿರುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಗುರುರಾಯರ ಮಠಕ್ಕೆ ಭೇಟಿ ನೀಡಿ ಜ್ಞಾನ ಮತ್ತು ಶಾಂತಿಗಾಗಿ ಪ್ರಾರ್ಥನೆಯನ್ನ ಮಾಡಬೇಕಾಗತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗತ್ತೆ. ಇಂದು ಮುಂಜಾನೆ ಸ್ನಾನದ ನಂತರ ಹಣೆಗೆ ಕೊಂಚ ಹಳದಿ, ಶ್ರೀಗಂಧ ಅಥವಾ ಕೇಸರಿಯ ತಿಲಕವನ್ನ ಧರಿಸಿ. ಇದು ನಕಾರಾತ್ಮಕ ಶಕ್ತಿಯನ್ನ ದೂರವಿಟ್ಟು ಮನಸ್ಸಿಗೆ ಸ್ಪಷ್ಟತೆಯನ್ನ ನೀಡುವಂತದ್ದಾಗ್ತದೆ. ನಿಮ್ಮ ರಾಶಾಧಿಪತಿ ಮಂಗಳನ ಪ್ರಸನ್ನತೆಗಾಗಿ ಇಂದು ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮಲ್ಲಿನ ಆತಂಕವನ್ನ ದೂರ ಮಾಡುವಂತದ್ದು. ಇನ್ನು ಸಾಧ್ಯವಾದರೆ ಬಡ ವಿದ್ಯಾರ್ಥಿಗಳಿಗೆ ಹಳದಿ ಬಣ್ಣದ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಿ. ಹಸುವಿಗೆ ಬೆಲ್ಲವನ್ನ ನೀಡುವುದು ಅತ್ಯಂತ ಶುಭಪ್ರದ. ಶುಭ ಸಂಖ್ಯೆ 9 ಮತ್ತು 3. ಶುಭ ಬಣ್ಣ ಕೆಂಪು ಮತ್ತು ಹಳದಿ ಬಣ್ಣ. ಧನುರಾಶಿ. ಧನುರಾಶಿಯವರೇ ಬಿಲ್ಲುಗಾರನು ಬಾಣವನ್ನ ಬಿಡುವ ಮುನ್ನ ಅದನ್ನ ಹಿಂದಕ್ಕೆ ಎಳೆಯಬೇಕಾಗುತ್ತದೆ. ಹಾಗೆಯೇ ಬದುಕಿನಲ್ಲಿ ಸವಾಲುಗಳು ನಿಮ್ಮನ್ನ ಹಿಂದಕ್ಕೆ ತಳ್ಳುತ್ತಿವೆ ಎನಿಸಿದರೆ ನೀವು ಜಗತ್ತೇ ಬೆರಗಾಗುವಂತೆ ಮುಂದಕ್ಕೆ ಜಿಗಿಯಲು ಸಿದ್ಧರಾಗಿದ್ದೀರಿ ಎಂದು ಅರ್ಥವನ್ನ ಮಾಡಿಕೊಳ್ಳಬೇಕಾಗುತ್ತೆ. ನೀವು ಸ್ವಾಭಾವಿಕವಾಗಿಯೇ ಗುರಿ ತಪ್ಪದ ಬಿಲ್ಲುಗಾರರು ಮತ್ತು ಸದಾ ಸಕಾರಾತ್ಮಕವಾಗಿ ಯೋಚಿಸುವವರು. ಸದ್ಯದ ಪರಿಸ್ಥಿತಿಯಲ್ಲಿ ಸಣ್ಣ ಪುಟ್ಟ ಹಿನ್ನಡೆಗಳು ಎದುರಾದರೂ ನಿಮ್ಮ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಬೇಡಿ. ನಿಮ್ಮ ಗುರಿಯ ಮೇಲೆ ಗಮನ ಸರಿಯಾದ ಸಮಯ ಬಂದಾಗ ನಿಮ್ಮ ಯಶಸ್ಸು ಅತ್ಯಂತ ಎತ್ತರಕ್ಕೆ ತಲುಪುವಂತದ್ದಾಗ್ತದೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಅತ್ಯಂತ ಸಕಾರಾತ್ಮಕವಾದಂತಹ ದಿನವಾಗಿರುತ್ತದೆ. ನಿಮ್ಮ ರಾಶಾಧಿಪತಿಯಾದಂತಹ ಗುರುಗ್ರಹದ ದಿನವೇ ಆಗಿರುವುದರಿಂದ ಉನ್ನತ ಅಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನ ಮುಕ್ತವಾಗಿ ಶ್ಲಾಘಿಸಲಿದ್ದಾರೆ ಮತ್ತು ಹೊಸ ಜವಾಬ್ದಾರಿಗಳನ್ನ ವಹಿಸುವಂತಹ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭ ದೊರೆಯಲಿದೆ. ಶಿಕ್ಷಣ, ಸಮಾಲೋಚನೆ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಯಶಸ್ವಿಯಾದಂತಹ ದಿನವಾಗಿರುವಂತದ್ದು. ಇನ್ನು ಧನಸ್ಥಾನದಲ್ಲಿ ಶುಭ ಗ್ರಹಗಳ ಅನುಗ್ರಹವಿರುವುದರಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ಆದರೆ ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಕುಟುಂಬದ ಶುಭ ಸಮಾರಂಭಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಒಟ್ಟಾರೆಯಾಗಿ ಹಣಕಾಸಿನ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗುವಂತಹ ದಿನ. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣವಿರಲಿದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ ಮತ್ತು ಅವರ ವೈಚಾರಿಕ ನಿರ್ಧಾರಗಳು ನಿಮಗೆ ಸಹಕಾರಿಯಾಗಲಿವೆ. ಮನೆಯಲ್ಲಿ ಹಿರಿಯರ ಆರೋಗ್ಯ
ಸುಧಾರಿಸುವಂತದ್ದು. ಪ್ರೇಮಿಗಳಿಗೆ ಇಂದು ಪರಸ್ಪರರ ಮೇಲಿನ ಗೌರವ ಮತ್ತು ನಂಬಿಕೆಯು ಕೂಡ ವೃದ್ಧಿಯಾಗುವಂತಹ ದಿನವಾಗಿದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು, ಆದರೆ ಅತಿಯಾದ ಸಿಹಿ ಪದಾರ್ಥಗಳ ಸೇವನೆಯಿಂದ ದೂರವಿರುವುದು ತುಂಬಾ ಒಳ್ಳೆಯದು. ಲಿವರ್ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳಿದ್ದರೆ ಜಾಗ್ರತೆ ಇರಬೇಕಾಗುತ್ತೆ. ದಿನದ ಆರಂಭದಲ್ಲಿ ಲಘು ವ್ಯಾಯಾಮ ಮತ್ತು ಯೋಗ ಮಾಡುವುದು ನಿಮಗೆ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಜ್ಞಾನ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥನೆಯನ್ನ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗತ್ತೆ. ಇಂದು ನಿಮ್ಮ ಹಣೆಗೆ ಶ್ರೀಗಂಧ ಅಥವಾ ಕೇಸರಿಯ ತಿಲಕವನ್ನ ಧರಿಸುವುದರಿಂದ ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುವಂತದ್ದು ಮತ್ತು ಅದೃಷ್ಟವು ಕೂಡ ಒಲಿಯುವಂತದ್ದಾಗ್ತದೆ. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಅಥವಾ ಚಿನ್ನದ ಬಣ್ಣಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಜೇಬಿನಲ್ಲಿ ಹಳದಿ ಕರವಸ್ತ್ರವನ್ನ ಇಟ್ಟುಕೊಳ್ಳುವುದು ಶುಭಪ್ರದ. ಇನ್ನು ಸಾಧ್ಯವಾದರೆ ಇಂದು ಹಸುವಿಗೆ ನೆನೆಸಿದ ಕಡಲೆಬೇಳೆ ಮತ್ತು ಬೆಲ್ಲವನ್ನ ತಿನ್ನಿಸಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನ ದಾನ ಮಾಡುವುದರಿಂದ ಗುರುಗ್ರಹದ ಸಂಪೂರ್ಣ ಅನುಗ್ರಹ ದೊರೆಯುವಂತದ್ದು. ಶುಭ ಸಂಖ್ಯೆ 3 ಮತ್ತು 7. ಶುಭ ಬಣ್ಣ ಹಳದಿ ಮತ್ತು ಬಂಗಾರದ ಬಣ್ಣ. ಮಕರ ರಾಶಿ. ಮಕರ ರಾಶಿಯವರ ಕಮ್ಮಾರನು ಕಬ್ಬಿಣವನ್ನ ಬಲವಾಗಿ ಹೊಡೆಯುವುದು ಅದನ್ನ ನಾಶ ಮಾಡಲು ಅಲ್ಲ, ಬದಲಿಗೆ ಅದಕ್ಕೊಂದು ಸುಂದರವಾದ ಮತ್ತು ಉಪಯುಕ್ತವಾದಂತಹ ಆಕಾರವನ್ನ ನೀಡಲು. ಹಾಗೆಯೇ ಬದುಕಿನಲ್ಲಿ ಬರುವಂತಹ ಕಠಿಣ ಸವಾಲುಗಳು ನಿಮ್ಮನ್ನ ಮುರಿಯಲು ಬರುವುದಿಲ್ಲ, ನಿಮ್ಮನ್ನ ಇನ್ನಷ್ಟು ಶಕ್ತಿಶಾಲಿಯನ್ನಾಗಿಸಲು ಬರುತ್ತವೆ. ನೀವು ನೈಸರ್ಗಿಕವಾಗಿಯೇ ಶಿಸ್ತು ಮತ್ತು ಸಹನೆಗೆ ಹೆಸರಾದವರು. ಸದ್ಯಕ್ಕೆ ಪರಿಸ್ಥಿತಿಗಳು ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುತ್ತಿವೆ ಎನಿಸಿದರೆ ನೀವು ಒಂದು ಭವ್ಯವಾದ ರೂಪಾಂತರಕ್ಕೆ ಸಿದ್ಧರಾಗಿ ಎಂದರ್ಥ. ನಿಮ್ಮ ಮೇಲಿನ ನಂಬಿಕೆಯನ್ನ ಕಳೆದುಕೊಳ್ಳಬೇಡಿ. ಇಂದಿನ ಪ್ರತಿಯೊಂದು ಸವಾಲನ್ನ ನಿಮ್ಮ ಬೆಳವಣಿಗೆಯ ಮೆಟ್ಟುಗಳನ್ನಾಗಿ ಮಾಡಿಕೊಳ್ಳಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇಂದು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣವನ್ನ ನೋಡುವಂತದ್ದು. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಮನಸ್ತಾಪಗಳು ಗುರುವಿನ ಕೃಪೆಯಿಂದ ದೂರವಾಗುವಂತದ್ದು. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ಪೋಷಕರಲ್ಲಿ ಸಂತಸವನ್ನ ತರುವಂತಹ ದಿನ. ಪ್ರೇಮಿಗಳಿಗೆ ಇಂದು ಕುಟುಂಬದವರನ್ನ ಭೇಟಿಯಾಗಲು ಒಳ್ಳೆಯ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣವಾದಂತಹ ದಿನ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕೀಲು ನೋವು ಕಾಣಿಸಿಕೊಳ್ಳಬಹುದು. ಧೂಳು ಮತ್ತು ಅಲರ್ಜಿಯಿಂದ ದೂರವಿರಬೇಕಾಗುತ್ತೆ. ಸಂಜೆ ಸ್ವಲ್ಪ ಸಮಯ ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಮೀಸಲಿಡುವುದು ನಿಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನ ಸುಧಾರಿಸುವಂತದ್ದು. ಇನ್ನು ಧನಸ್ಥಾನದಲ್ಲಿ ಇಂದು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುವಂತಹ ದಿನ. ಹಣದ ಹರಿವು ಉತ್ತಮವಾಗಿದ್ದರೂ ಕೂಡ ಕುಟುಂಬದ ಹಿರಿಯರ ಆರೋಗ್ಯದ ನಿಮಿತ್ತ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಭವಿಷ್ಯದ ದೃಷ್ಟಿಯಿಂದ ಸುರಕ್ಷಿತ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇಂದು ಸೂಕ್ತವಾದಂತಹ ದಿನವಾಗಿರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ದೀರ್ಘಕಾಲದ ಯೋಜನೆಗಳು ಕಾರ್ಯರೂಪಕ್ಕೆ ಬರುವಂತದ್ದು. ನಿಮ್ಮ ಕಾರ್ಯನಿಷ್ಠೆಯನ್ನ ಕಂಡು ಸಹೋದ್ಯೋಗಿಗಳು ನಿಮ್ಮನ್ನ ಗೌರವಿಸುತ್ತಾರೆ. ವ್ಯಾಪಾರಸ್ಥರಿಗೆ ಇಂದು ಹೊಸ ಹೂಡಿಕೆಗಳಿಗೆ ಉತ್ತಮ ಅವಕಾಶಗಳು ದೊರೆಯುವಂತದ್ದು. ತಾಂತ್ರಿಕ ಮತ್ತು ಕೃಷಿ ರಂಗಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ನಿರೀಕ್ಷೆಗೂ ಮೀರಿದಂತಹ ಲಾಭ ಕಂಡುಬರುವಂತಹ ದಿನ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಗುರು ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಪೂಜೆಯ ನಂತರ ಹಣೆಗೆ ಕೊಂಚ ಕೇಸರಿ ಅಥವಾ ಹಳದಿ ಶ್ರೀಗಂಧದ ತಿಲಕವನ್ನ ಧರಿಸುವುದರಿಂದ ನಿಮ್ಮ ಸಕಾರಾತ್ಮಕ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುವಂತದ್ದು. ಇಂದು ಧಾರ್ಮಿಕ ಗ್ರಂಥಗಳನ್ನ ಓದುವಂತಹ ಬಡ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಿ. ಹಸುವಿಗೆ ಕಡಲೆಬೇಳೆ ಮತ್ತು ಬೆಲ್ಲವನ್ನ ತಿನ್ನಿಸುವುದು ಅತ್ಯಂತ ಶುಭಪ್ರದ. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ, ತಿಳಿ ನೀಲಿ ಅಥವಾ ಕ್ರೀಮ್ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 8 ಮತ್ತು 3 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಹಳದಿ ಮತ್ತು ನೀಲಿ ಬಣ್ಣವನ್ನ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಕುಂಭರಾಶಿಯವರ ಒಂದು ಕಾಡಿನ ಸೌಂದರ್ಯವು ಕೇವಲ ಒಂದೇ ಮರದಿಂದ ಸೃಷ್ಟಿಯಾಗುವುದಿಲ್ಲ. ಅಲ್ಲಿನ ವೈವಿಧ್ಯಮಯ ಗಿಡಮೂಲಿಕೆಗಳು, ಪ್ರಾಣಿ ಪಕ್ಷಿಗಳು ಒಟ್ಟಾಗಿ ಇಡೀ ಪರಿಸರವನ್ನ ಜೀವಂತವಾಗಿಡುತ್ತವೆ. ನಿಮ್ಮ ಬದುಕು ಅಷ್ಟೇ, ಕೇವಲ ಸ್ವಂತ ಪ್ರಗತಿಯಷ್ಟೇ ಅಲ್ಲ, ನಿಮ್ಮ ಸುತ್ತಲಿರುವಂತಹ ಬೆಳೆಸುತ್ತಾ ಸಾಗಿದಾಗ ನಿಮ್ಮ ಯಶಸ್ಸು ಅಮರವಾಗುತ್ತದೆ. ನೀವು ಸ್ವಾಭಾವಿಕವಾಗಿಯೇ ಸಮಾಜಮುಖಿ ಮತ್ತು ವಿಶಾಲ ಮನೋದ್ಭವದ ಚಿಂತಕರು. ಇಂದು ನಿಮ್ಮ ಸಾಮರ್ಥ್ಯವನ್ನ ಬದಿಗಿಟ್ಟು ಇತರರಿಗೆ ಸಹಾಯವನ್ನ ಮಾಡುವ ಅಥವಾ ಜಂಟಿಯಾಗಿ ಕೆಲಸ ಮಾಡುವ ನಿಮ್ಮ ಗುಣವೇ ನಿಮಗೆ ದೊಡ್ಡ ಯಶಸ್ಸನ್ನ ತಂದುಕೊಡಲಿದೆ. ನೀವು ಜಗತ್ತಿಗೆ ನೀಡುವಂತಹ ಸಕಾರಾತ್ಮಕ ಶಕ್ತಿಯ ನಿಮ್ಮನ್ನ ಎತ್ತರಕ್ಕೆ ಕೊಂಡೊಯ್ಯುವಂತದ್ದಾಗ್ತದೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ವಿಶಿಷ್ಟ ಆಲೋಚನೆಗಳನ್ನ ಮತ್ತು ಕಾರ್ಯವೈಖರಿಯನ್ನ ಪ್ರದರ್ಶಿಸ
ಪ್ರವಾಸಿಸಲು ಉತ್ತಮ ಅವಕಾಶಗಳು ಸಿಗಲಿವೆ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯತೆ ಚೆನ್ನಾಗಿರಲಿದ್ದು ಜಂಟಿ ಪ್ರಾಜೆಕ್ಟ್ಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣ ಅಥವಾ ಹೊಸ ಮಾರುಕಟ್ಟೆ ಸಂಪರ್ಕಗಳಿಂದ ಲಾಭದಾಯಕ ಒಪ್ಪಂದಗಳು ದೊರೆಯುವಂತಹ ಸಾಧ್ಯತೆ ಇದೆ. ಸಂಶೋಧನೆ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಪ್ರಗತಿಪರವಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆಯ ದಿನ. ಆದಾಯದ ಮೂಲಗಳು ಉತ್ತಮವಾಗಿದ್ದರೂ ಆಧ್ಯಾತ್ಮಿಕ ಕಾರ್ಯಗಳಿಗಾಗಿ ಅಥವಾ ಕುಟುಂಬದ ಶುಭ ಕಾರ್ಯಗಳಿಗಾಗಿ ಧನವ್ಯಯವಾಗುವಂತಹ ಯೋಗವಿದೆ. ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇದು ಸೂಕ್ತವಾದಂತಹ ನಿರ್ಧಾರ ತೆಗೆದುಕೊಳ್ಳಬಹುದು. ಅನಗತ್ಯ ಆನ್ಲೈನ್ ವಹಿವಾಟುಗಳ ಬಗ್ಗೆ ಜಾಗೃತಿಯೂ ಕೂಡ ಇರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುವುದರಿಂದ ನೆಮ್ಮದಿಯ ವಾತಾವರಣವನ್ನ ನೋಡ್ತೀರಾ. ಜೀವನ ಸಂಗಾತಿಯಿಂದ ಭಾವನಾತ್ಮಕ ಬೆಂಬಲ ದೊರೆಯಲಿದ್ದು ನಿಮ್ಮ ನಿರ್ಧಾರಗಳಿಗೆ ಅವರು ಶಕ್ತಿಯಾಗಿ ನಿಲ್ಲಲಿದ್ದಾರೆ. ಮಿತ್ರರ ಭೇಟಿಯಿಂದ ಹಳೆಯ ನೆನಪುಗಳು ಮರುಕಳಿಸಲಿವೆ. ಪ್ರೇಮಿಗಳಿಗೆ ಪರಸ್ಪರರ ಬಾಂಧವ್ಯದಲ್ಲಿ ನಂಬಿಕೆಯೂ ಕೂಡ ಹೆಚ್ಚಾಗುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಆದರೆ ಅತಿಯಾದ ಕೆಲಸ ಮತ್ತು ಅಲೆದಾಟದಿಂದಾಗಿ ಸಂಜೆ ವೇಳೆಗೆ ಕಾಲು ನೋವು ಅಥವಾ ದೈಹಿಕ ಆಯಾಸ ಕಾಡಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ರಾತ್ರಿ ಆಹಾರದ ಕಡೆಗೆ ಸ್ವಲ್ಪ ಹಗುರವಾಗಿರಬೇಕಾಗುತ್ತೆ ಆಹಾರ. ಇಂದು ಮುಂಜಾನೆ ಅಥವಾ ಸಂಜೆ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿ ಗುರುರಾಯರ ದರ್ಶನವನ್ನ ಪಡೆಯಿರಿ ಅಥವಾ ಮನೆಯಲ್ಲಿಯೇ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮ ಬುದ್ಧಿಶಕ್ತಿ ಮತ್ತು ಜ್ಞಾನವನ್ನ ಹೆಚ್ಚಿಸುವಂತದ್ದು. ಇಂದು ಜೇಬಿನಲ್ಲಿ ಒಂದು ಹಳದಿ ಕರವಸ್ತ್ರವನ್ನ ಇಟ್ಕೊಳ್ಳಿ ಅಥವಾ ಪೂಜೆ ವೇಳೆ ಹಳದಿ ಹೂಗಳನ್ನ ಬಳಸಿ. ಇದು ಗುರುಗ್ರಹದ ಶುಭ ದೃಷ್ಟಿಯನ್ನ ಆಕರ್ಷಿಸುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನ ಹಾಕಿ ನೀರನ್ನ ಅರ್ಪಿಸಬೇಕಾಗುತ್ತೆ. ಇದರಿಂದ ರಾಶಾಧಿಪತಿ ಶನಿದೇವನ ಕೃಪೆ ಲಭಿಸಿ ಕೆಲಸದಲ್ಲಾಗುವ ವಿಳಂಬಗಳು ದೂರವಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಬಡ ವಿದ್ಯಾರ್ಥಿಗಳಿಗೆ ಓದುವಂತಹ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಿ. ಹಸುವಿಗೆ ಕಡಲೆಬೇಳೆ ಮತ್ತು ಬೆಲ್ಲವನ್ನ ನೀಡುವುದು ಅತ್ಯಂತ ಶ್ರೇಷ್ಠವಾದುದು. ಶುಭ ಸಂಖ್ಯೆಯಾಗಿ 8 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮೀನರಾಶಿ. ಮೀನರಾಶಿಯವರ ಒಂದು ನದಿಯು ಎಂದಿಗೂ ತನ್ನದೇ ನೀರನ್ನ ಕುಡಿಯುವುದಿಲ್ಲ. ಒಂದು ಮರವು ತನ್ನದೇ ಹಣ್ಣನ್ನ ತಿನ್ನುವುದಿಲ್ಲ. ಪ್ರಕೃತಿಯ ನಿಯಮವೇ ಪರೋಪಕಾರದಲ್ಲಿದೆ. ನೀವು ಇತರರ ಬದುಕಿಗೆ ಬೆಳಕಾಗಲು ಆರಂಭಿಸಿದಾಗ ನಿಮ್ಮ ಬದುಕು ತಾನಾಗಿಯೇ ಪ್ರಕಾಶಿಸುತ್ತದೆ. ನೀವು ಸ್ವಾಭಾವಿಕವಾಗಿಯೇ ಅತ್ಯಂತ ದಯಾಳುಗಳು ಮತ್ತು ಇತರರ ನೋವಿಗೆ ಮಿಡಿಯುವವರು. ಇಂದು ನೀವು ಮಾಡುವಂತಹ ಒಂದು ಸಣ್ಣ ಸಹಾಯ, ಯಾರೋ ಒಬ್ಬರಿಗೆ ನೀಡುವಂತಹ ಸಕಾರಾತ್ಮಕ ಧೈರ್ಯದ ಮಾತು ನಿಮ್ಮ ಕಡೆಗೆ ಅಗಾಧವಾದಂತಹ ಪುಣ್ಯ ಮತ್ತು ಯಶಸ್ಸನ್ನ ಮರಳಿ ತರಲಿದೆ. ನಿಮ್ಮಲ್ಲಿರುವಂತಹ ಜ್ಞಾನವನ್ನ ಹಂಚಬೇಕಾಗುತ್ತೆ. ಲೋಕಕ್ಕೆ ಒಳ್ಳೆಯದನ್ನ ಬಯಸಬೇಕಾಗುತ್ತೆ. ನಿಮ್ಮ ಸ್ವಂತ ಕನಸುಗಳು ತಾವಾಗಿಯೇ ನನಸಾಗುವಂತಹ ಕಾಲ ಸನಿಹದಲ್ಲಿರುವಂತದ್ದು. ಆಗ ಆರ್ಥಿಕವಾಗಿ ಇಂದು ಅತ್ಯಂತ ಶುಭದಾಯಕವಾದಂತಹ ದಿನ. ಹೊಸ ಹೂಡಿಕೆಗಳಿಗೆ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹಣವನ್ನ ವಿನಿಯೋಗಿಸುವಂತಹ ದಿನ. ದೀರ್ಘಕಾಲದಿಂದ ನಿಂತು ಹೋಗಿದ್ದಂತಹ ಧನ ಆಗಮನವು ಇವತ್ತು ಸುಲಭವಾಗಲಿದೆ. ಆದರೆ ಭಾವನಾತ್ಮಕ ನಿರ್ಧಾರಗಳಿಂದ ಯಾರಿಗಾದರೂ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ಕೊಡುವುದನ್ನ ಆದಷ್ಟು ತಪ್ಪಿಸಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಅತ್ಯಂತ ಸಕಾರಾತ್ಮಕ ದಿನವಾಗಿರಲಿದೆ. ನಿಮ್ಮ ರಾಶಾಧಿಪತಿಯಾದಂತಹ ಗುರುಗ್ರಹದ ದಿನವೇ ಆಗಿರುವುದರಿಂದ ನಿಮ್ಮ ಜ್ಞಾನ ಮತ್ತು ಹಿರಿಯ ಅಧಿಕಾರಿಗಳೊಂದಿಗಿನ ಬಾಂಧವ್ಯವು ನಿಮಗೆ ಹೊಸ ಜವಾಬ್ದಾರಿಯನ್ನ ತಂದುಕೊಡಬಹುದು. ವ್ಯಾಪಾರಸ್ಥರಿಗೆ ದೂರದ ಊರುಗಳಿಂದ ಅಥವಾ ಆನ್ಲೈನ್ ವ್ಯವಹಾರಗಳಿಂದ ಉತ್ತಮ ಲಾಭ ದೊರೆಯಲಿದೆ. ಶಿಕ್ಷಣ ಮತ್ತು ಸಲಹಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಯಶಸ್ಸಿನ ದಿನವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಪರಸ್ಪರ ವಿಶ್ವಾಸ ಮತ್ತು ಸಾಮರಸ್ಯ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಂತಹ ಯೋಜನೆಯನ್ನ ರೂಪಿಸುವಂತಹ ದಿನ. ಮಕ್ಕಳ ಕಡೆಯಿಂದ ಸಂತೋಷದ ವಾರ್ತೆಯನ್ನ ಕೇಳುವಂತಹ ದಿನ. ಪ್ರೇಮಿಗಳಿಗೆ ಇಂದು ತಮ್ಮ ಸಂಗಾತಿಯನ್ನ ಪೋಷಕರಿಗೆ ಪರಿಚಯಿಸಲು ಮತ್ತು ಮದುವೆಯ ಮಾತುಕತೆ ಆರಂಭಿಸಲು ಒಳ್ಳೆಯ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಆದರೆ ಮೀನರಾಶಿಯವರು ಇಂದು ಅತಿಯಾದ ಸಿಹಿ ಪದಾರ್ಥಗಳ ಸೇವನೆಯಿಂದ ದೂರವಿರಬೇಕಾಗುತ್ತೆ. ಇನ್ನು ಸ್ವಲ್ಪ ದೈಹಿಕ ಜಡತ್ವ ಅಥವಾ ಲಿವರ್ಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳಿದ್ದರೆ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ದಿನದ ಆರಂಭದಲ್ಲಿ ಲಘು ವ್ಯಾಯಾಮವನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಥವಾ ದತ್ತ ಸನ್ನಿಧಿಗೆ ಭೇಟಿ ನೀಡಿ 5 ಪ್ರದಕ್ಷಿಣೆಯನ್ನ ಹಾಕಬೇಕಾಗುತ್ತೆ. ಓಂ ರಾಘವೇಂದ್ರಾಯ ನಮಃ ಮಂತ್ರವನ್ನ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇಂದು ಪೂಜೆಯ ನಂತರ ನಿಮ್ಮ ಹಣೆಗೆ ಹಳದಿ ಶ್ರೀಗಂಧ ಅಥವಾ ಕೇಸರಿಯ ತಿಲಕವನ್ನ ಧರಿಸಿ. ಇದರಿಂದ ನಿಮ್ಮ ಜಾತಕದಲ್ಲಿ ಗುರುಬಲ ಹೆಚ್ಚುತ್ತದೆ ಮತ್ತು ಸಕಾರಾತ್ಮಕ ಆಲೋಚನೆಗಳು ಕೂಡ ಮೂಡುವಂತದ್ದಾಗ್ತದೆ. ಇನ್ನು ಬಡ ವಿದ್ಯಾರ್ಥಿಗಳಿಗೆ ಹಳದಿ ಬಣ್ಣದ ಲೇಖನ ಸಾಮಗ್ರಿಗಳನ್ನ ಅಥವಾ ಧಾರ್ಮಿಕ ಪುಸ್ತಕಗಳನ್ನ ದಾನವಾಗಿ ಮಾಡಿ. ಹಸುವಿಗೆ ನೆನೆಸಿದಂತಹ ಕಡಲೆಬೇಳೆ ಮತ್ತು ಬೆಲ್ಲವನ್ನ ನೀಡುವುದು ಅತ್ಯಂತ ಶ್ರೇಷ್ಠವಾದುದು. ಇಂದು ಶುಭ ಸಂಖ್ಯೆಯಾಗಿ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಪಡಿತೀರಾ.